ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರುಚಿ ಖಜಾನೆ. ಇವತ್ತಿನ ರೆಸಿಪಿ ಆಲೂ ಪರೋಟ. ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಉಪ್ಪು, ಅರಶಿನ ಮತ್ತು ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಹಿಟ್ಟಿನ ಹದಕ್ಕೆ ಬೆರೆಸ್ಕೊಳ್ಬೇಕು. ಚಪಾತಿ ಹಿಟ್ಟು ಹೇಗೆ ಬೆರೆಸ್ಕೊಳ್ತೀವಲ್ವ ಹಾಗೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಸೈಡಿಗೆ ಇಟ್ಕೊಳ್ಳುವ. ಇನ್ನು ಪರೋಟ ಸ್ಟಫಿಂಗ್ಸ್ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 3 ಮೀಡಿಯಮ್ ಸೈಜಷ್ಟು ಬಟಾಟೆ ಅಂದರೆ ಆಲೂಗಡ್ಡೆ ಅಂತ ತಗೊಂಡಿದ್ದೇನೆ. ಇದನ್ನು ಬೇಯಿಸಿ ಸರಿಯಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು. ಸರಿಯಾಗಿ ಸ್ಮ್ಯಾಶ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ, ಗರಂ ಮಸಾಲೆ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಪುಡಿ, ಸ್ವಲ್ಪ ಓಂಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇಲ್ಲಿ ಪರೋಟ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಇನ್ನು ಒಂದು ಮಣೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹದಕ್ಕೆ ಸ್ವಲ್ಪ ಲಟ್ಟಿಸ್ಕೊಂಡು ಅದರ ಮಧ್ಯ ಮಾಡಿಟ್ಟಂಥ ಪರೋಟ ಸ್ಟಫಿಂಗ್ ಅನ್ನು ಹಾಕಿ ಕ್ಲೋಸ್ ಮಾಡಿ ಚಪಾತಿ ಹಾಗೆ ಲಟ್ಟಿಸ್ಕೊಳ್ಬೇಕು. ತುಂಬ ಗಟ್ಟಿ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಬಾರ್ದು, ಯಾಕಂದರೆ ಅದು ಸ್ಟಫಿಂಗ್ ಹಾಕಿದ್ದು ಹೊರಗೆ ಬರಲಿಕ್ಕೆ ಚಾನ್ಸಸ್ ಉಂಟು. ಹಾಗೆ ಸ್ವಲ್ಪ ಮೆಲ್ಲಗೆ ಲಟ್ಟಿಸ್ಕೊಳ್ಬೇಕು. ಇನ್ನು ತವ ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಇದು ಲಟ್ಟಿಸ್ಕೊಂಡ ಪರೋಟವನ್ನು ಹಾಕಿ 10 ಸೆಕೆಂಡ್ಸ್ ಬಿಟ್ಟು ತಿರುಗಿಸಿ ಹಾಕಿ ತುಪ್ಪವನ್ನು ಸವರ್ಕೊಳ್ಬೇಕು. ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಬೋದು. ರುಚಿಕರವಾದ ಪರೋಟ ಸವಿಯಲು ರೆಡಿ. ಇದನ್ನು ಮೊಸರು ಉಪ್ಪಿನಕಾಯಿ ಅಥವಾ ಗ್ರೀನ್ ಚಟ್ನಿಯಲ್ಲಿ ಮುಳುಗಿಸಿ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ.